Good morning, students. We are discussing the topic called networking, right? What is networking and what are the advantages and disadvantages of a network? And in the previous class, we discussed about what that types of network, that is LAN, WAN, and a MAN. Okay, depending on the size, if they ask what are the types of the networks, you have to write LAN, WAN, and MAN. And the next topic in this chapter is network topologies. Network topologies. Topologies means it is an arrangement of a computers within a computer network. ಒಂದು ಕಂಪ್ಯೂಟರ್ ನೆಟ್ವರ್ಕ್ ಮಾಡಬೇಕಾಗಿತ್ತು ಅಂತಂದರೆ ಅಲ್ಲೇನಿರುತ್ತೆ, ಮಲ್ಟಿಪಲ್ ಕಂಪ್ಯೂಟರ್ಸ್ ಕನೆಕ್ಟೆಡ್ ಇರುತ್ತೆ. ಹೌದಾ? ಆ ಕನೆಕ್ಟೆಡ್ ಅಥವಾ ಆ ಅರೇಂಜ್ಮೆಂಟು ಏನಿದೆ, ಡಿಫ್ರೆಂಟ್ ಟೈಪ್ಸ್ ಇದೆ, ಡಿಫ್ರೆಂಟ್ ಮೋಡ್ಸ್ ಇದೆ. ಯಾವ ರೀತಿ ನಾವು ನೆಟ್ವರ್ಕಿಂಗ್ನ ಅರೇಂಜ್ಮೆಂಟ್ ಮಾಡ್ತೀವಿ ಅನ್ನೋದನ್ನ ಏನಾಗುತ್ತೆ, ಇಟ್ ರಿಪ್ರೆಸೆಂಟ್ಸ್ ಟೋಪೋಲಜೀಸ್. ಟೋಪೋಲಜೀಸ್ ಅಂತಂತಂದರೆ ಕಂಪ್ಯೂಟರ್ ನೆಟ್ವರ್ಕ್ ಯಾವ ಥರ ಸೆಟಪ್ ಮಾಡಿರ್ತಾರೆ ಅಂತ ಅರ್ಥ. ಅಂದರೆ ಯಾವ ವೇ ಅಲ್ಲಿ ಸೆಟಪ್ ಮಾಡಿರ್ತಾರೆ ಅಂತ. In this network topologies, we have a different topologies. The first one is bus topology. ಟೋಪೋಲಜಿಯಲ್ಲಿ ಬರೋದು ಫಸ್ಟ್ ಒನ್ ಬಸ್ ಟೋಪೋಲಜಿ ಅಂತೇಳಿ. ಇದನ್ನ ಲೀನಿಯರ್ ಬಸ್ ಟೋಪೋಲಜಿ ಅಂತಾನೂ ಕರೀತಾರೆ ಅಥವಾ ಸಿಂಪಲ್ ಆಗಿ ಬಸ್ ಟೋಪೋಲಜಿ ಅಂತಾನೂ ಕರೀತಾರೆ. ಇದರಲ್ಲಿ ಯಾವ ಥರ ನಾವು ಕಂಪ್ಯೂಟರ್ಸ್ನ ಕನೆಕ್ಟ್ ಮಾಡಿರ್ತೀವಿ ಅಂದರೆ ನೆಟ್ವರ್ಕ್ ಫಾರ್ಮ್ ಮಾಡಲಿಕ್ಕೆ ಅಂದರೆ ಹಿಯರ್ ವಿ ಆರ್ ಯೂಸಿಂಗ್ ಒನ್ ಕೇಬಲ್. ಓಕೆ, ಈ ಕೇಬಲ್ ಏನಿರುತ್ತೆ, ಇದನ್ನು ಕೇಬಲ್ ಎಂಡ್ ಅಂತಾನೆ ಕರಿತೀವಿ, ಇದನ್ನು ಕೇಬಲ್ ಎಂಡ್ ಅಂತಾನೆ ಕರಿತೀವಿ. ಈ ಕೇಬಲ್ನ ನಾವೇನಂತ ಕರಿತೀವಿ, ಬಸ್ ಅಂತ ಕರಿತೀವಿ. This cable is called as what? Bus. ಇಲ್ಲೇನಿರುತ್ತೆ, ಡಿಫ್ರೆಂಟ್ ಕಂಪ್ಯೂಟರ್ಸ್ನ ಅಥವಾ ನೋಡ್ಸ್ ಅಂತ ಕರಿತೀವಿ. ನಾವು ಕಂಪ್ಯೂಟರ್ಸ್ ಅಂತಾನೂ ಕರಿತೀವಿ. ಇನ್ ಟರ್ಮ್ಸ್ ಆಫ್ ಟೆಕ್ನಿಕಲ್ ವರ್ಡ್ ಅಂತಂದ್ರೆ ನಾವು ನೋಡ್ಸ್ ಅಂತ ಕರಿತೀವಿ. ಈ ರೀತಿ ಏನಾಗಿರುತ್ತೆ, ಒಂದೇ ಒಂದು ಕೇಬಲ್ಗೆ ಅದನ್ನ ನಾವೇನಂತ ಕರಿತೀವಿ, ಬಸ್ ಅಂತ ಕರಿತೀವಿ. ಆ ಸ್ಟ್ರೇಟ್ ಬಸ್ಸಿಗೆ ಏನಿರುತ್ತೆ, ಡಿಫ್ರೆಂಟ್ ನೋಡ್ಸು ಕನೆಕ್ಟೆಡ್ ಇರುತ್ತೆ. ಈ ಫಾರ್ಮಲ್ಲಿ ನಾವೇನಾದರೂ ಕಂಪ್ಯೂಟರ್ ನೆಟ್ವರ್ಕ್ನ ಅರೇಂಜ್ಮೆಂಟ್ ಮಾಡಿದರೆ ಅದನ್ನ ನಾವೇನಂತ ಕರಿತೀವಿ, ಬಸ್ ಟೋಪೋಲಜಿ ಅಥವಾ ಲೀನಿಯರ್ ಬಸ್ ಟೋಪೋಲಜಿ ಅಂತ ಕರಿತೀವಿ. ಆಲ್ ದ ನೋಡ್ಸ್ ಆರ್ ಕನೆಕ್ಟೆಡ್ ಟು ಅ ಸಿಂಗಲ್ ಸ್ಟ್ರೇಟ್ ಕೇಬಲ್. ದಟ್ ಕೇಬಲ್ ಈಸ್ ಕಾಲ್ಡ್ ಆಸ್ ಯ ಬಸ್ ಅಂತ ಕರಿತೀವಿ. ಓಕೆ, ಡಿಫ್ರೆಂಟ್ ಕಂಪ್ಯೂಟರ್ಸ್ ಆರ್ ಡಿಫ್ರೆಂಟ್ units are connected or nodes are connected to this single straight cable. ಈ ತರ ಸೆಟಪ್ ಇರುತ್ತೆ ಬಸ್ ಟೋಪೋಲಜಿ. ಈ ಕೇಬಲ್ ನಾವೇನಂತ ಕರಿತೀವಿ, ಬಸ್ ಅಂತ ಕರಿತೀವಿ. Okay, we'll see the advantages of this bus topology. ಈ ಬಸ್ ಟೋಪೋಲಜಿಯಲ್ಲಿ ಏನಿರುತ್ತೆ ಅಂತಂದ್ರೆ, ಈ ಸಿಂಗಲ್ ಸ್ಟ್ರೇಟ್ ಲೈನ್ಗೆ ನಾವೇನಾದ್ರೂ ಆ್ಯಡ್ ಮಾಡೋದಿದ್ರೆ, ಹೊಸದಾಗಿ ನೋಟ್ಸು ಆ್ಯಡ್ ಮಾಡೋದಿದ್ರೆ ಈ ಸಿಂಗಲ್ ಸ್ಟ್ರೇಟ್ ಲೈನ್ಗೆ ಆ್ಯಡ್ ಮಾಡ್ತೀವಿ. ಸೊ ಇಲ್ಲೇನಾಗುತ್ತೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ವಿ ಕ್ಯಾನ್ ಆ್ಯಡ್ ಅ ನ್ಯೂ ನೋಡ್ ಅಟ್ ಎನಿ ಟೈಮ್. ಯಾವುದೇ ಟೈಮ್ಗಾದರೂ ನಾವೇನು ಮಾಡ್ಬೋದು, ಹೊಸದಾಗಿ ಒಂದು ನೋಡ್ನ ನಮ್ಗೆ ಆ್ಯಡ್ ಮಾಡಬೇಕಾಗಿದ್ರೆ ವಿ ಕ್ಯಾನ್ ಆ್ಯಡ್ ಅಟ್ ಎನಿ ಟೈಮ್. ಇದೇನಾಗುತ್ತೆ, ಒಂದು ಅಡ್ವಾಂಟೇಜ್ ಆಫ್ ದಿಸ್ ಬಸ್ ಟೋಪೋಲಜಿ ಆಗುತ್ತೆ. ಯಾವಾಗ ಬೇಕಾದ್ರೂ ನಾವು ನೋಡು ಎಲ್ಲ ಟೋಪೋಲಜಿಯಲ್ಲಿ ಆ್ಯಡ್ ಮಾಡಲಿಕ್ಕೆ ಬರೋದಿಲ್ಲ, ಬಟ್ ಇಟ್ ಈಸ್ ಪಾಸಿಬಲ್ ಇನ್ ದ ಬಸ್ ಟೋಪೋಲಜಿ. ಸ್ಟಾರ್ಟಿಂಗ್ ಅರೇಂಜ್ಮೆಂಟ್ ಮಾಡಬೇಕಾದ್ರೆ, ಸ್ಟಾರ್ಟಿಂಗ್ ಏನಾಗುತ್ತೆ, ನೆಟ್ವರ್ಕ್ ಸೆಟಪ್ ಮಾಡಬೇಕಾದ್ರೆ ಈ 4 ಕಂಪ್ಯೂಟರ್ಸ್ ಮಾತ್ರ ನಾವು ಸೆಟಪ್ ಮಾಡಿರ್ತೀವಿ ಅನ್ಕೋಣ. ಬಟ್ ಯಾವುದೋ ಒಂಥರ ಕಂಡೀಷನ್ಸ್ ಬರುತ್ತೆ, ಇನ್ನೊಂದು ಆ್ಯಡ್ ಮಾಡಬೇಕಾಗತ್ತೆ. ಸೊ ಎಲ್ಲ ಟೋಪೋಲಜಿ ಒಳಗೂ ಆ್ಯಡ್ ಮಾಡಲಿಕ್ಕೆ ಪಾಸಿಬಲ್ ಇಲ್ಲ. ಬಟ್ ಅದೇ ಲೀನಿಯರ್ ಬಸ್ ಟೋಪೋಲಜಿ ಇತ್ತಂತಂದರೆ ವಿ ಕ್ಯಾನ್ ಆ್ಯಡ್ ಅ ನ್ಯೂ ನೋಡ್ ಈಸಿಲಿ. ಇದೇನಾಗುತ್ತೆ, ಅಡ್ವಾಂಟೇಜ್ ಆಫ್ ದಿಸ್ ಬಸ್ ಟೋಪೋಲಜಿ ಆಗುತ್ತೆ. ನೆಕ್ಸ್ಟ್, ಫೇಲ್ಯೂರ್ ಆಫ್ ಒನ್ ಆರ್ ಮೋರ್ ನೋಡ್ಸ್ ಡಸ್ ನಾಟ್ ಅಫೆಕ್ಟ್ ದ ಬಸ್. ಇದರಲ್ಲೇನಿರುತ್ತೆ, ಡಿಫ್ರೆಂಟ್ ನೋಡ್ಸ್ ಕನೆಕ್ಟ್ ಇರುತ್ತೆ, ಡಿಫ್ರೆಂಟ್ ಕಂಪ್ಯೂಟರ್ಸ್ ಕನೆಕ್ಟ್ ಇರುತ್ತೆ. ಅದರಲ್ಲಿ ಒಂದೋ ಎರಡೋ ಏನಾದರೂ ಡ್ಯಾಮೇಜ್ ಆಯಿತು, ಫೇಲ್ ಆಯಿತು ಅಂತಂದರೆ ಈ ಕೇಬಲ್ಗೆ, ಈ ಬಸ್ಗೆ ಯಾವುದೇ ಆದಂಥ ಎಫೆಕ್ಟು ಆಗೋದಿಲ್ಲ. ಇದರಲ್ಲಿ ಒಂದು ನೋಡು ಅಥವಾ 2 ನೋಡು
ಅಕಸ್ಮಾತಾಗಿ ಏನೋ ಆಗಿ ಫೇಲ್ಯೂರ್ ಆದ್ರೂ ಇಟ್ ವಿಲ್ ನಾಟ್ ಅಫೆಕ್ಟ್ ಟು ದ ಕೇಬಲ್. ದೀಸ್ ಟೂ ಆರ್ ದ ಅಡ್ವಾಂಟೇಜ್ ಆಫ್ ದಿಸ್ ಬಸ್ ಟೋಪೋಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಡಿಸ್ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಏನಿರ್ಬೋದು? ದಿಸ್ ಟೋಪೋಲಜಿ ನೀಡ್ಸ್ ಅ ಮಿನಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ನೋಡ್ಸ್ ಟು ಅವಾಯ್ಡ್ ಸಿಗ್ನಲ್ ಇಂಟರ್ಫರೆನ್ಸಸ್. ಅಂದರೆ ಏನಾಗುತ್ತೆ, ಈ ಒಂದು ನೋಡ್ಲಿಂದ ಇನ್ನೊಂದು ನೋಡ್ಗೆ ನಮ್ಗೆ ಏನಾಗುತ್ತೆ, ಮಿನಿಮಮ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಯಾವುದ್ರ ಸಂಬಂಧ ಅಂತಂದ್ರೆ ಟು ಅವಾಯ್ಡ್ ದ ಸಿಗ್ನಲ್ ಪ್ರಾಬ್ಲಮ್ಸ್. ಸಿಗ್ನಲ್ ಪ್ರಾಬ್ಲಮ್ಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಏನಾಗುತ್ತೆ, ಒಂದು ನೋಡ್ಲಿಂದ ಇನ್ನೊಂದು ನೋಡಿಗೆ ಅಲ್ಲೇನಿರುತ್ತೆ ಮಿನಿಮಮ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ದ ಒನ್ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಬಸ್ ಟೋಪೋಲಜಿ ಅಂತ ಹೇಳ್ಬೋದು. ಲಾಸ್ ಆಫ್ ಡೇಟಾ ಕ್ಯಾನ್ ಕಾಸ್ ಬೈ simultaneous transmission by two nodes. Second disadvantage ಏನಂತಂದ್ರೆ, ಸಪೋಸ್ ಈ ಫಸ್ಟ್ ನೋಡು ಮತ್ತು ಈ ಲಾಸ್ಟ್ ನೋಡು ಎರಡು ಏನಾಗಿರುತ್ತೆ, ಅಟ್ ಅ ಟೈಮ್ ಡೇಟಾನ ಸೆಂಡ್ ಮಾಡಬೇಕಾದ್ರೆ ಅಲ್ಲೇನಿರುತ್ತೆ ಡೇಟಾ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. 100% ಲಾಸ್ ಆಗುತ್ತೆ ಅಂತ ಏನಿಲ್ಲ, ಬಟ್ ದೇರ್ ಈಸ್ ಅ ಚಾನ್ಸ್ ಟು ಲಾಸ್ ಡೇಟಾ ವೆನ್ ದ ಸೈಮಲ್ಟೇನಿಯಸ್ ನೋಡ್ಸ್ ಆರ್ ಸೆಂಡಿಂಗ್ ಅ ಡೇಟಾ. ಸೈಮಲ್ಟೇನಿಯಸ್ ಆಗಿ ಅಂದರೆ ಅಟ್ ದ ಸೇಮ್ ಟೈಮ್ ಎರಡು ನೋಡ್ ಏನಾದ್ರೂ ಡೇಟಾ ಸೆಂಡ್ ಮಾಡಬೇಕಾದ್ರೆ, ಡೇಟಾ ಟ್ರಾನ್ಸ್ಮಿಟ್ ಮಾಡಬೇಕಾಗಿತ್ತಂದ್ರೆ ದೇರ್ ಈಸ್ ಅ ಚಾನ್ಸ್ ಆಫ್ ಲಾಸಿಂಗ್ ದ ಡೇಟಾ ಲಾಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ದೀಸ್ ಆರ್ ದ ಟೂ ಡಿಸ್ಅಡ್ವಾಂಟೇಜಸ್ ಆಫ್ ದಿಸ್ ಬಸ್ ಟೋಪೋಲಜಿ. ನೆಕ್ಸ್ಟ್ ಬರುತ್ತೆ ಸ್ಟಾರ್ ಟೋಪೋಲಜಿ. Second one is star topology. Star topology ಅಲ್ಲಿ ಏನಿರುತ್ತೆ, different nodes are connected to one centralized node. Okay, ಈ ನೋಡ್ ನಾವೇನಂತ ಕರಿತೀವಿ, ಹಬ್ ಅಂತ ಕರಿತೀವಿ. ಒಂದು ಹಬ್ ಇರುತ್ತೆ, ಅದರ ಒಂದು ಸೆಂಟ್ರಲೈಸ್ಡ್ ಕಂಪ್ಯೂಟರ್ ಇರುತ್ತೆ. ಆ ಕಂಪ್ಯೂಟರ್ ಏನಿರುತ್ತೆ, ಇಲ್ಲಿ ಡಿಫ್ರೆಂಟ್ ನೋಡ್ಸ್ ಆರ್ ಕನೆಕ್ಟೆಡ್ ಡೈರೆಕ್ಟ್ಲಿ ಟು ದಿಸ್ ಹಬ್. ಹೌದಾ, ಡೈರೆಕ್ಟ್ಲಿ ಏನಾಗಿರುತ್ತೆ ಒಂದು ಸೆಂಟ್ರಲೈಸ್ಡ್ ಕಂಪ್ಯೂಟರ್ಗೆ ಈ ಎಲ್ಲ ನೋಡ್ಸ್ ಏನಾಗಿರುತ್ತೆ ಸ್ಟಾರ್ ಟೋಪೋಲಜಿಯಲ್ಲಿ ಕನೆಕ್ಟ್ ಆಗಿರುತ್ತೆ. In this type of network, each node is connected directly to the central computer. ಅದೇ ಹೇಳಿದ್ನಲ್ಲ ನಾವು ಸೆಂಟ್ರಲ್ ಕಂಪ್ಯೂಟರ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುತ್ತೆ. And all the communications between the nodes have to pass through the central computer. ಯಾವುದೋ ಒಂದು ಕಮ್ಯುನಿಕೇಶನ್ ಆದ್ರೂ ಅದೇನಾಗಬೇಕು, ಥ್ರೂ ದಿಸ್ ಸೆಂಟ್ರಲ್ ಕಂಪ್ಯೂಟರೇ ಅಲ್ಲೇನಾಗುತ್ತೆ ಎಲ್ಲ ಕಮ್ಯುನಿಕೇಶನ್ ಆಗುತ್ತೆ. ಮೀನ್ಸ್ ಅಂದರೆ ಈ ಎರಡು ನೋಡ್ ಮಧ್ಯೆ ಕಮ್ಯುನಿಕೇಶನ್ ಆಗಬೇಕಾಗಿತ್ತು ಅಂತಂದರೆ ಇಟ್ ಶುಡ್ ಫಸ್ಟ್ ಗೋ ಟು ದಿಸ್ ಹಬ್. ಸೆಂಟ್ರಲೈಸ್ಡ್ ಕಂಪ್ಯೂಟರ್ಗೆ ಏನಾಗುತ್ತೆ, ಆ ನೋಡ್ ಏನು ಡೇಟಾ ಸೆಂಡ್ ಮಾಡಬೇಕಾಗಿರುತ್ತೆ ಕಮ್ಯುನಿಕೇಟ್ ಮಾಡಲಿಕ್ಕೆ, ಆ ಡೇಟಾ ಇಲ್ಲಿ ಸೆಂಡ್ ಆಗಿ ಆಮೇಲೆ ಇಲ್ಲಿ ಬರುತ್ತೆ ಹೊರತು ಡೈರೆಕ್ಟ್ಲಿ ಇಟ್ ಇಸ್ ನಾಟ್ ಪಾಸಿಬಲ್. ಹೌದಾ, ಅದನ್ನ ನಾವೇನಂತ ಕರಿತೀವಿ, ಒಂದು ಸೆಂಟ್ರಲೈಸ್ಡ್ ಕಂಪ್ಯೂಟರ್ಗೆ ಎಲ್ಲ ನೋಟ್ಸ್ನು ಕನೆಕ್ಟ್ ಆಗಿರುತ್ತೆ. ಕಮ್ಯುನಿಕೇಟ್ ಆಗಬೇಕಾಗಿತ್ತು ಒಂದು ನೋಡ್ಲಿಂದ ಮತ್ತೊಂದು ನೋಡಿಗೆ ಅಂತಂದರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ದ ಹಬ್. ಸೆಂಟ್ರಲೈಸ್ಡ್ ಕಂಪ್ಯೂಟರ್ಲಿಂದ ಮಾತ್ರ ಏನಾಗುತ್ತೆ ಕಮ್ಯುನಿಕೇಷನ್ ಪಾಸಿಬಲ್ ಆಗುತ್ತೆ, ಇಲ್ಲ ಅಂತಂದರೆ ಕಮ್ಯುನಿಕೇಷನ್ ಆಗೋದಿಲ್ಲ ಅಂತ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದ ಸ್ಟಾರ್ ಟೋಪೋಲಜಿ ಅಂತಂದರೆ ಈಸಿ ಟು ಇನ್ಸ್ಟಾಲ್ ಕಂಪೇರ್ ಟು ದಿಸ್ ಲೀನಿಯರ್ ಬಸ್ ಟೋಪೋಲಜಿ. ಇಲ್ಲೇನಾಗುತ್ತೆ ಇನ್ಸ್ಟಾಲೇಷನ್ ಅಂದರೆ ಸೆಟಪ್ ಏನಾಗುತ್ತೆ, ನೆಟ್ವರ್ಕ್ ಸೆಟಪ್ಪು ಈಸಿ ಆಗುತ್ತೆ. ದ ಅಡ್ವಾಂಟೇಜ್ ಆಫ್ ದಿ ಸ್ಟಾರ್ ಟೋಪೋಲಜೀಸ್ ಆರ್ ಈಸಿ ಟು ಇನ್ಸ್ಟಾಲ್, ಓಕೆ, ಆ್ಯಂಡ್ ಈಸಿ ಟು ಟ್ರಬಲ್ ಶೂಟ್ ದ ಫಿಸಿಕಲ್ ಪ್ರಾಬ್ಲಮ್ಸ್. ಅಂದರೆ ಟ್ರಬಲ್ ಶೂಟ್ ಅಂತಂದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ಅರ್ಥ. ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಈ ನೆಟ್ವರ್ಕ್, ಈ ಟೈಪ್ ಆಫ್ ನೆಟ್ವರ್ಕ್ ಇತ್ತಂದರೆ ಅಲ್ಲೇನಾಗುತ್ತೆ ಟ್ರಬಲ್ ಶೂಟ್ ಮಾಡೋದು ಈಸಿ ಆಗುತ್ತೆ, ಅಂದರೆ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ದೀಸ್ ಟು ಆರ್ ದ advantage of this star topology. Easy to install and easy to troubleshoot the physical problems. Okay. And disadvantage of this star topologies are there are lot of cables and interface which are probably never used at the same time. ಅಂದರೆ ಏನಿರುತ್ತೆ ಅಲ್ಲಿ ಕೇಬಲ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿರ್ತಾರೆ, ಆ ಕೇಬಲ್ಸ್ನು ಅಟ್ ದ ಸೇಮ್ ಟೈಮ್ ಯೂಸ್ ಮಾಡಲಿಕ್ಕೆ ಅದು ಯೂಸ್ ಆಗೋದಿಲ್ಲ ಅಂತ ಅರ್ಥ.
ಫಾರ್ ಎಕ್ಸಾಂಪಲ್, ಇವಾಗ ಈ ನೋಡು ಡೇಟಾ ಸೆಂಡ್ ಮಾಡ್ತಾ ಇದ್ರೆ ಈ ಎಲ್ಲ ನೋಡಿಗೆ ಕನೆಕ್ಟ್ ಆಗಿರೋ ಕೇಬಲ್ಸ್ ಆ ಟೈಮಲ್ಲಿ ವರ್ಕ್ ಮಾಡೋದಿಲ್ಲ. ದಟ್ ಈಸ್ ದ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಸ್ಟಾರ್ ಟೋಪೋಲಜಿ. ಎಷ್ಟೋ ಕೇಬಲ್ಸ್ ಅಲ್ಲೇನಾಗುತ್ತೆ, ವೇಸ್ಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ದೇ ವಿಲ್ ನಾಟ್ ವರ್ಕ್. ಮತ್ತೆ ದೆನ್ ದ ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಹಿಯರ್ ಈಸ್, ಈ ಸೆಂಟ್ರಲ್ ಕಂಪ್ಯೂಟರ್ ಏನಾದರೂ ಕ್ರ್ಯಾಶ್ ಆಗಿದ್ರೆ ಎಲ್ಲನೂ ಏನಾಗುತ್ತೆ, ಕಮ್ಯುನಿಕೇಟ್ ಆಗೋದು ಈ ಸೆಂಟ್ರಲ್ ಕಂಪ್ಯೂಟರ್ಲಿಂದ. ಈ ನೋಡ್ಲಿಂದ ಈ ನೋಡ್ಲಿಗೆ ಕಮ್ಯುನಿಕೇಟ್ ಆಗಬೇಕಾಗಿರ್ತದೆ. ದೇರ್ ಈಸ್ ನೋ ಡೈರೆಕ್ಟ್ ವೇ, ಅಲ್ಲಿ ಡೈರೆಕ್ಟ್ ವೇ ಇಲ್ಲ. ಅಲ್ಲಿ ಏನು ಮಾಡುತ್ತೆ, ಇಟ್ ವಿಲ್ ಕಮ್ ಟು ದ ಸೆಂಟ್ರಲೈಸ್ಡ್ ಹಬ್ ಆರ್ ಸೆಂಟ್ರಲೈಸ್ಡ್ ಕಂಪ್ಯೂಟರ್ ಆ್ಯಂಡ್ ಇಲ್ಲಿ ಡೇಟಾ ಬಂದು ಈ ಡೇಟಾ ಏನಾಗುತ್ತೆ, ಈ ನೋಡ್ಗೆ ಸೆಂಡ್ ಆಗುತ್ತೆ. ದಿಸ್ ಇಸ್ ಹೌ ಡೇಟಾ ಇಸ್ ಟ್ರಾನ್ಸ್ಮಿಟಿಂಗ್ ಇನ್ ದಿಸ್ ಸೆಟಪ್. ಬಟ್ ಇದೇ ಹಬ್ಬೆ, ಇದೇ ಸೆಂಟ್ರಲೈಸ್ಡ್ ಕಂಪ್ಯೂಟರ್ ಕ್ರ್ಯಾಶ್ ಆಯಿತು ಅಂತಂದ್ರೆ ದ ಕಂಪ್ಲೀಟ್ ಸೆಟಪ್ ಗೋಸ್ ಆಫ್. ಅಲ್ಲೇನಾಗುತ್ತೆ, ಈ ಕಂಪ್ಲೀಟ್ ನೆಟ್ವರ್ಕ್ ಸೆಟಪ್ ಏನಾಗುತ್ತೆ, ಡೆಡ್ ಆಗುತ್ತೆ ಅಂತ ಅರ್ಥ. ಅಂದರೆ ಇಟ್ ವಿಲ್ ನಾಟ್ ಯೂಸ್. ಸೊ ದೀಸ್ ಟೂ ಆರ್ ದ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಸ್ಟಾರ್ ಟೋಪೋಲಜಿ ಅಂತ ಕರೀತೀವಿ. And the third one is your ring topology. Okay. ರಿಂಗ್ ಟೋಪೋಲಜಿಯಲ್ಲಿ ಯಾವ ಥರ ಕಂಪ್ಯೂಟರ್ಸ್ ಕನೆಕ್ಟೆಡ್ ಆಗಿರುತ್ತೆ ಅಂತಂದ್ರೆ, ಇನ್ ದ ಫ್ಯಾಷನ್ ಆಫ್ ಇನ್ ದ ವೇ ಆಫ್ ರಿಂಗ್ ಥರನೇ ಏನಾಗುತ್ತೆ, ಕಂಪ್ಯೂಟರ್ಸ್ ಎಲ್ಲ ಸೆಟಪ್ ಆಗುತ್ತೆ. ಬಟ್ ಇನ್ ದಿಸ್ ರಿಂಗ್ ಟೋಪೋಲಜಿ and it will start from one computer and it will end to that computer only. ಅಂದರೆ ಈ ಇಷ್ಟರಲ್ಲಿ ಒಂದನ್ನು ಸರ್ವರ್ ಅಂತ ಮಾಡಿರ್ತಾರೆ. ಆ ಸರ್ವರ್ಲಿಂದನೇ ಏನಾಗುತ್ತೆ, ಡೇಟಾ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುತ್ತೆ, ಪ್ಲಸ್ ಆ ಸರ್ವರ್ಗೆ ಬಂದು ಏನಾಗುತ್ತೆ, ಎಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಕಂಪ್ಯೂಟರ್, ಈ ಸೆಟಪ್ಪಲ್ಲಿ 5 ಕಂಪ್ಯೂಟರ್ಸ್ ಇದ್ದರೆ ಒಂದನ್ನು ನಾವೇನಂತ ಕರಿತೀವಿ, ಸರ್ವರ್ ಅಂತ ಕರಿತೀವಿ. ಈ ಸಿಸ್ಟಮಲ್ಲಿ ನಾವು ಇದನ್ನು ಸರ್ವರ್ ಅಂತ ಕರೆದ್ರೆ, ಸರ್ವರ್ ಅಂತ ಬಂದರೆ ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರಬೇಕು ಪ್ಲಸ್ ಅದೇ ಎಂಡ್ ಪಾಯಿಂಟ್ ಆಗಿರಬೇಕು. ಬಟ್ ಇಟ್ ಶುಡ್ ಬಿ ಇನ್ ಅ ರಿಂಗ್ ಫ್ಯಾಷನ್. ಅಂದರೆ ಏನಾಗುತ್ತೆ, ಈ ಸರ್ವರ್ ಬಂದು ಇಲ್ಲಿ ಸ್ಟಾರ್ಟ್ ಆಗಿದೆ, ಡೇಟಾ ಟ್ರಾನ್ಸ್ಮಿಟ್ ಆಗೋದು ಇಲ್ಲಿ ಬರುತ್ತೆ, ನೆಕ್ಸ್ಟ್ ಇದರಿಂದ ಇಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ ಇದರಿಂದ ಈ ನೋಡಿಗೆ ಹೋಗುತ್ತೆ, ಈ ನೋಡ್ನಿಂದ ಈ ನೋಡಿಗೆ ಹೋಗಿರುತ್ತೆ, ಆ್ಯಂಡ್ ಈ ನೋಡ್ನಿಂದ ಡೈರೆಕ್ಟ್ಲಿ ತಿಳ್ಕೊಂಡು ಹಾಗೆ ಸರ್ವರ್. This is how the nodes are set up in this ring topology. Ring fashion ಅಲ್ಲೇ ಇರುತ್ತೆ. ಬಟ್ ಏನಂತಂದರೆ ಒಂದು ಸರ್ವರ್ ಇರುತ್ತೆ, ಆ ಸರ್ವರ್ಲಿಂದನೇ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುತ್ತೆ, ಆ ಸರ್ವರ್ಗೆ ಬಂದು ಕಮ್ಯುನಿಕೇಷನ್ ಎಂಡ್ ಆಗುತ್ತೆ. And advantages of this ring topologies are, all the computers have equal access to network media. ಇಲ್ಲೇನಾಗುತ್ತೆ, ಎಲ್ಲ ಕಂಪ್ಯೂಟರ್ಗೂ ಸೇಮ್ ಆಕ್ಸೆಸ್ ಇರುತ್ತೆ. ಬಟ್ ಆ ಸ್ಟಾರ್ ಟೋಪೋಲಜಿ ಒಳಗಡೆ ಏನಿರುತ್ತೆ, ಕೆಲವೊಂದಿಷ್ಟು ಪ್ರಿಯಾರಿಟೀಸ್ನ ಕೊಡ್ಬೋದು. ಸ್ಟಾರ್ ಟೋಪೋಲಜಿಯಲ್ಲಿ ಪ್ರಿಯಾರಿಟೀಸ್ ಕೊಡ್ಬೋದು. ಅಂದರೆ ಫಸ್ಟ್ ಈ ನೋಡೇ ಯೂಸ್ ಮಾಡ್ಬೋದು ಹಬ್ನ, ಸೆಕೆಂಡ್ ಈ ನೋಡ್ ಯೂಸ್ ಮಾಡ್ಬೋದು ಹಬ್ನ, ಆ ಥರ ಏನು ಮಾಡ್ಬೋದು, ಪ್ರಿಯಾರಿಟೀಸ್ ಕೊಡ್ಬೋದು ಸ್ಟಾರ್ ಟೋಪೋಲಜಿ. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ಅ ರಿಂಗ್ ಟೋಪೋಲಜಿ. ಅಂದರೆ ಏನಂದ್ರೆ ಅಂತಂದರೆ ಎಲ್ಲ ನೋಡಿಗೂ ಸೇಮ್ ಪ್ರಿಯಾರಿಟಿ ಇರುತ್ತೆ, ಎಲ್ಲ ನೋಡಿಗೂ ಅಷ್ಟೇ ಆಕ್ಸೆಸ್ ಕೆಪಾಸಿಟಿ ಇರುತ್ತೆ, ಒಂದಕ್ಕೆ ಹೆಚ್ಚು ಒಂದಕ್ಕೆ ಕಡಿಮೆ ಅಂತ ಇದರಲ್ಲಿ ಇರೋದಿಲ್ಲ ರಿಂಗ್ ಟೋಪೋಲಜಿಲಿ. ದಿಸ್ ಇಸ್ ದ ಒನ್ ಅಡ್ವಾಂಟೇಜ್ ಆಫ್ ದಿಸ್ ರಿಂಗ್ ಟೋಪೋಲಜಿ ಅಂತ ಕರೀತಾರೆ. ನೆಕ್ಸ್ಟ್, ಸಿಗ್ನಲ್ ಡಸ್ ನಾಟ್ regrade as much as in other topologies because each computer regenerates signal in it. ಸಿಗ್ನಲ್ ಪ್ರಾಬ್ಲಮ್ಮು ಅಷ್ಟಾಗಿ ಬರೋದಿಲ್ಲ ರಿಂಗ್ ಟೋಪೋಲಜಿಯಲ್ಲಿ ಕಂಪೇರ್ಡ್ ಟು ಅದರ್ ಟೋಪೋಲಜಿ. ಯಾಕಂತಂದರೆ ಇಲ್ಲಿ ಎಲ್ಲ ನೋಡ್ರೂ ಏನಾಗುತ್ತೆ, ತಂದೆ ಆದಂಥ ಒಂದು ಸಿಗ್ನಲ್ನ ರೀಜನ್ರೇಟ್ ಮಾಡುತ್ತೆ. ಸ್ಟಾರ್ಟ್ ಇಲ್ಲೇ ಇದ್ರೂ ಬಟ್ ಏನಾಗುತ್ತೆ, ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋದ ತಕ್ಷಣ ಇದೇನು ಮಾಡುತ್ತೆ, ಈ ನೋಡು ರೀಜನ್ರೇಟ್ ಮಾಡುತ್ತೆ ಸಿಗ್ನಲನ್ನು. ನೆಕ್ಸ್ಟ್ ಇಲ್ಲಿಗೆ ಹೋದಾಗ ಅದೇನಾಗುತ್ತೆ, ಈ ನೋಡೋದು ಏನಾಗುತ್ತೆ, ಸಿಗ್ನಲ್ನ ರೀಜನ್ರೇಟ್ ಮಾಡುತ್ತೆ. ಸೊ ಎಲ್ಲ ನೋಟ್ಸು ಇಲ್ಲಿ ಸಿಗ್ನಲ್ಸ್ನ ಜನ್ರೇಟ್ ಮಾಡೋದ್ರಿಂದ ಅಲ್ಲೇನಾಗುತ್ತೆ, ಸಿಗ್ನಲ್ ಪ್ರಾಬ್ಲಮ್ಮು ಅಷ್ಟಾಗಿ ಇರೋದಿಲ್ಲ ರಿಂಗ್ ಟೋಪೋಲಜಿಯಲ್ಲಿ. ನೆಕ್ಸ್ಟ್, ಇನ್ಸ್ಟಾಲೇಷನ್ ಕ್ಯಾನ್ ಬಿ ಸಿಂಪಲ್ ಆ್ಯಂಡ್ ಈಸಿಯರ್.
ಸ್ಟಾರ್ ಟೋಪೋಲಜಿ ಥರನೇ ಏನಿರುತ್ತೆ, ರಿಂಗ್ ಟೋಪೋಲಜಿಯಲ್ಲೂ ಇನ್ಸ್ಟಾಲೇಷನ್ ಈಸಿ ಇರುತ್ತೆ ಆ್ಯಂಡ್ ಸಿಂಪಲ್ ಆಗಿರುತ್ತೆ, ಕಾಂಪ್ಲೆಕ್ಸ್ ಇರೋದಿಲ್ಲ. ನೆಕ್ಸ್ಟ್, ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ರಿಂಗ್ ಟೋಪೋಲಜಿ ಈಸ್ when a node fails, it can completely halt communications on the network. ಸ್ಟಾರ್ ಟೋಪೋಲಜಿಯಲ್ಲಿ ಏನಿತ್ತು ಅಂತಂದರೆ ಒಂದು ಹಬ್ ಇರುತ್ತೆ, ಸೆಂಟ್ರಲೈಸ್ಡ್ ಕಂಪ್ಯೂಟರ್ ಇರುತ್ತೆ. ಆ ಸೆಂಟ್ರಲೈಸ್ಡ್ ಕಂಪ್ಯೂಟರ್ ಏನಾದರೂ ಫೇಲ್ಯೂರ್ ಆದರೆ, ಕ್ರ್ಯಾಶ್ ಆದರೆ, ಕಂಪ್ಲೀಟ್ ಸೆಟಪ್ ಏನಾಗುತ್ತೆ ಅಲ್ಲಿ ನಾಶ ಆದಾಗಲೇ, ಎಲ್ಲಿ ಸ್ಟಾರ್ ಒಳಗೆ. ಬಟ್ ಈ ರಿಂಗ್ ಟೋಪೋಲಜಿ ಒಳಗೆ ಒಂದೇ ಒಂದು ಯಾವುದಾದ್ರೂ ನೋಡ್ಸ್ ಆಯ್ತಾ ವರ್ಕ್ ಆಗಲಿಲ್ಲ, ಫೇಲ್ಯೂರ್ ಆಯಿತು ಅಂತಂದರೆ ಕಂಪ್ಲೀಟ್ ಸೆಟಪ್ ವಿಲ್ ಬಿ ವೇಸ್ಟ್. ಫಾರ್ ಎಕ್ಸಾಂಪಲ್, ಈ ಸರ್ವರ್ದಿಂದ ನಾನು ಸ್ಟಾರ್ಟ್ ಮಾಡಿರ್ತೀನಿ, ಡೇಟಾ ಟ್ರಾನ್ಸ್ಮಿಟ್ ಆಗುತ್ತೆ ಇಲ್ಲಿಗೆ. ನೆಕ್ಸ್ಟ್ ಇಲ್ಲಿಂದ ಏನಾಗುತ್ತೆ, ಈ ಕಂಪ್ಯೂಟರ್ಗೆ ಸೆಂಡ್ ಮಾಡಿರುತ್ತೆ. ಬಟ್ ಈ ಕಂಪ್ಯೂಟರ್ ಏನಾಗುತ್ತೆ, ನಮಗೆ ಫೇಲ್ ಆಗಿದೆ ಅಂದರೆ ಇಟ್ ವಿಲ್ ನಾಟ್ ವರ್ಕ್. ಈ ಕಂಪ್ಯೂಟರ್ ಏನಾಗ್ತದೆ, ಈಗ ವರ್ಕ್ ಆಗ್ತಾ ಇಲ್ಲ ಅಂತಂತಂದರೆ ಕಮ್ಯುನಿಕೇಷನ್ ಹೆಂಗಾಗತ್ತೆ. ನೆಕ್ಸ್ಟ್ ಇಲ್ಲಿಂದ ಈ ನೋಡ್ಗೆ ಕಮ್ಯುನಿಕೇಟ್ ಆಗೋದೇ ಇಲ್ಲ ಅಂತಂದರೆ ಈ ನೋಡ್ಗೂ ಕಮ್ಯುನಿಕೇಟ್ ಆಗಲ್ಲ, ಈ ನೋಡ್ಗೂ ಕಮ್ಯುನಿಕೇಟ್ ಆಗಲ್ಲ, ಪ್ಲಸ್ ಈ ನೋಡ್ಗೂ ನನಗೆ ಬರಲ್ಲ, ರಿಸಲ್ಟ್ ಬರುತ್ತೆ. ಸೊ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ರಿಂಗ್ ಟೋಪೋಲಜಿ ಒಂದೇನಾದರೂ ನೋಡ್ ಫೇಲ್ ಆಯಿತು ಅಂತಂದರೆ ಇಲ್ಲಿ ಕಂಪ್ಲೀಟ್ ಸೆಟಪ್ ಫೇಲ್ ಆಗುತ್ತೆ. ಎಲ್ಲಿ ರಿಂಗ್ ಟೋಪೋಲಜಿ. ಟೋಪೋಲಜಿ ಅಂತಂತಂದರೆ ಇಟ್ ಈಸ್ ಅ ಅರೇಂಜ್ಮೆಂಟ್ ಆಫ್ ಅ ಕಂಪ್ಯೂಟರ್ಸ್ ಆರ್ ಅರೇಂಜ್ಮೆಂಟ್ ಆಫ್ ಅ ನೋಟ್ಸ್ ಇನ್ ಅ ಕಂಪ್ಯೂಟರ್ ನೆಟ್ವರ್ಕ್. ಕಂಪ್ಯೂಟರ್ ನೆಟ್ವರ್ಕ್ ಸೆಟಪ್ ಮಾಡಬೇಕಾಗಿತ್ತಂದರೆ ನೋಟ್ಸ್ನ ನಾವು ಯಾವ ಥರ ಅರೇಂಜ್ ಮಾಡ್ತೀವಿ ಅನ್ನೋದು ಏನಿರುತ್ತೆ, ಇಲ್ಲಿ ನೆಟ್ವರ್ಕ್ ಟೋಪೋಲಜಿ ಅಂತ ಕರಿತೀವಿ. In this we have a different types. First one is linear bus irutte, linear bus topology, and second one is a star topology, and the third one is a ring topology. Innu eradu barutte, mesh topology and tree topology anta. But I will continue it in a next class. Thank you.